ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಧ್ಯ ದೀಪ ಶೆಟ್ಟಿ ಚಾನೆಲ್. ಏನಪ್ಪಿ ಇದೆ? ರಾಗಿ ಹಾಲು, ರಾಗಿ ಹಾಲು, ರಾಗಿ ಹಾಲು ಹೇಳಪ್ಪಿ. ಲೈಕ್ ಆಯ್ತಾ? ಲೈಕ್ ಆಯ್ತಾ? ಅಮ್ಮ ಪ್ಯಾಟಿಗೆ ಹೋಯ್ಕ ಒಂದು ಸ್ವಲ್ಪ ರಾತ್ರಿನ ಉಪ್ಪರ್ಗಿ ಮೇಲೆ ಕರ್ಕ ಹೋಗಂದಳಿಕೆ ಹೇಳ್ರೆ ಅದಕ್ಕೆ ನಾನು ಉಪ್ಪರ್ಗಿ ಮೇಲೆ ಕರ್ಕ ಬಂದೆ. ಇವಳು ಕರ್ಕ ಬಂದದ್ದು ನನಗೆ ಹ್ಯಾಂಗೆ ಕಾಟ ಕೊಡ್ತಾಳೆ ಅಂದಳಿಕೆ ಕಾಣಿ. ಬರೀ ಹಡಿ ಮಾಡಿ ಫ್ಯಾನ್ ಹಾಕ್ಲಾ? ಈಗ ಮತ್ತೆ ಜೋರು ಮಳೆ ಸ್ಟಾರ್ಟ್ ಆಯ್ತು. ಎಲ್ಲಿ ಹೋತಪ್ಪಿ ಚಿನ್ನಿ? ಜೋರು ಮಳೆ ಅಲ್ದ? ಜುಟ್ಟೆಲ್ಲ ಎಲ್ಲಿ ಹೋಯ್ತಾ? ಜುಟ್ಟು ಹಾಕೋದು ಎಲ್ಲಿ ಹೋಯ್ತಾ? ಎಲ್ಲಿಟ್ಟಿದೆ ಜುಟ್ಟು? ರಬ್ಬರಲ್ಲಿ ರಬ್ಬರ್ ಎಲ್ಲಿದೆ? ಕಾಮ ತೋರಿಸು, ಬೇಗ ತೋರಿಸು. ತೋರುದಿಲ್ಲಲ್ಲ ಎಲ್ಲ? ಕಳ್ಳಿ ತೆಗಿ, ಬೇಗ ತೆಗಿ. ಹಿಂಗೆ ಜುಟ್ಟೆ ಹಾಕೋದಿಲ್ಲ ತಡಿ. ಅಜ್ಜಿ ಬತ್ರೀಗ ಇರು. ಜೋರು ಮಳೆ. ಇವತ್ತು ನಮ್ಮ ಆಂಟಿ ಮಗ ಬೆಂಗಳೂರಿಂದ ಊರಿಗೆ ಬಂದಿದ್ದೆ ಆಯ್ತು. ಹಾಗೆ ನಮ್ಮನ್ನು ಮಾತಾಡ್ಸ್ಕೊಪ್ಪ ಅಂದಳಿ ನಮ್ಮ ಮನೆಗೆ ಬಂದ. ನಮ್ಮ ಮನೆ ರಾಧ್ಯಂಗೆ ಊರಿಗೆ ಬಂದು ಚಾಕ್ಲೇಟ್ ತಿನ್ಕಂತೂ ಲೈಕ್ ಆಯ್ತು. ಈ ಮಮ್ಮ ಬಂದ ಅಂದರೆ ಚಾಕ್ಲೇಟ್ ತಗೊಬತ್ತಂದಳಿಕೆ ಅವಳಿಗೆ ಗ್ಯಾರಂಟಿ ಗೊತ್ತೈತೆ. ಅದಕ್ಕೆ ಅವ ಬಂದ್ರು ಕುಲ ಅವನ ಹತ್ರ ಓಡಿ ಹೋಗಿ ಒಂದು ಪಪ್ಪಿ ಕೊಟ್ಟು ಚಾಕ್ಲೇಟ್ ತಗೊ ಬಂದಾಳ. ಈಗ ಮಮ್ಮ ಮೊಬೈಲ್ ಹಂಗೆ ಹಾಡು ಹಾಕುದು, ರಾಧ್ಯ ಡ್ಯಾನ್ಸ್ ಮಾಡುದು. ನಮ್ಮ ರಾಧ್ಯ ಈಗ ಡ್ಯಾನ್ಸ್ ಮಾಡ್ತಿರೋದು ಯಾವ ಹಾಡಿಗೆ ಅಂದಳಿಕೆ ಕಮೆಂಟ್ ಮಾಡಿ. ಮರುದಿನ ಬೆಳಿಗ್ಗೆನೆ ಜೋರು ಮಳೆ. ಅರೆ ಅಮ್ಮ ಹೇಳಿದ್ರು ಅರುಳಿ ಚೌತಿಗೆ ಹೋಪ ಅಂದಳಿಕೆ. ಈ ಮಳೆಯಾಗ ಹೆಂಗೆ ಹೋಗ್ದು ಅಂದಳಿಕೆ ಎಣ್ಸ್ಕೊಂತಿದ್ದು. ಅವರು ಎಂತ ಮಾಡೋದು, ಅಮ್ಮ ಹೇಳಿ ಆಯ್ತಲ್ಲ ಹೊಯ್ಕೆ ಅಂದಳಿಕೆ ಹೊರಟು. ಪಾಪತಿಗೇನೋ ಪುಣ್ಯ ಒಂದು ಸ್ವಲ್ಪ ಮಳೆ ಬಿಡ್ತು. ಅರೆಹೊಳೆ ದೇವಸ್ಥಾನಕ್ಕೆ ಹೋಗಿ ಹಾಗೆ ಚೌತಿಗೆ ಹೋಪ ಅಂದು ಎಣ್ಸ್ಕೊಂಡು ಅವ್ರು ಜೋರು ಮಳೆ ಬತ್ತದಿತ್ತು ಅಂದಳಿಕೆ ಸೀದಾ ಚೌತಿಗೆ ಹೋದು. ಮಳೆ ಬತ್ತಿದ್ರು ಜನ ಮಾತ್ರ ಮಸ್ತ್ ಬಂದಿರಾಯ್ತು. ನಾನು ಚೌತಿಗೆ ಹೋಯ್ದೆ 7 ವರ್ಷ ಆತೆ ಬಂತು. ಈ ಸತಿ ಊರಂಗಿದ್ದಕ್ಕೆ ಒಳ್ಳೇದಾಯ್ತು. ಅಜ್ಜಿ ಮಗಳು ಸೇರ್ಕೊಂಡ ಕಾಂಪಿಟೇಷನ್ಗೆ ಪೈಸಾ ತಿಂದಾಗಿತ್ತು. ಚಿನ್ನಿ ನೀನಂತ ತಿಂತಿದ್ದೆ? ಯಾರೆಲ್ಲ ತಿಂತಿದ್ರಿ? ಮತ್ತೆ ಮಮ್ಮ ಎಲ್ಲ ಅಜ್ಜಿ ಮತ್ತು ನೀನು ಊಟ ಮಾಡ್ಕೊಂಡು ಹಣ್ಕಾಯಿ ಕೊಟ್ಟದ್ದನ್ನು ತಗೋ ಹಪ್ಪ ಅಂದಳಿಗೆ ವಾಪಸ್ ಬಂದು. ಈ ಸತಿ ಕುಣಿತ ಬಜ್ನಿ ಅಂತ ಎಲ್ಲ ಇತ್ತು. ಮಸ್ತ್ ಜನ ಹೆಂಗಸರು ಕೂತ್ಕೊಂಡು ಬಜ್ನಿ ಹೇಳ್ತಾ ಇದ್ದೀರ. ನಮ್ಮ ರಾಧ್ಯ ಮತ್ತು ಅಜ್ಜಿ ಹಣ್ಕಾಯಿ ತಗೊಬಬ್ಕಂದು ಹೋದಾರ. ಅಲ್ಲೇ ಸಮ ಪ್ರಸಾದನ ಬಾಯಿ ತುಮ್ಕ ಬಂದಾಳು. ಯಾರಿಗೆಲ್ಲ ಗಣಪತಿ ದೇವರಂದ್ರೆ ಇಷ್ಟ ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ಅದೆಲ್ಲ ಆದಮೇಲೆ ಮಕ್ಳದ್ದು ಭರತನಾಟ್ಯ ಎಲ್ಲ ಇದ್ದಿತ್ತು. ಮಕ್ಳಂತೂ ಲೈಕ್ ಮಾಡಿರ. ನಮ್ಮ ರಾಧ್ಯ ಮಕ್ಳು ಡ್ಯಾನ್ಸ್ ಎಲ್ಲ ಕಂಡ್ಕೊಂಡು ಅವಳು ಅಜ್ಜಿ ನಟ್ಟಿ ಮೇಲೆ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಳು. ನಾನು ಇದೇ ಶಾಲೆಗೆ 6ರಿಂದ 8ನೇ ಕ್ಲಾಸ್ವರೆಗೆ ಓದದ್ದು. ನಾವಂತೂ ಇರುವತ್ತಿಗೆ ಚೌತಿ ಮತ್ತು ಗಡ್ಜಿರ್ತಿದ್ದಿತ್ತು. ನಮ್ದು 2-3 ಡ್ಯಾನ್ಸರು ಇದ್ದೇ ಇರತ್ತೆ. ಈ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿರೋದು ಕಂಡು ನನಗೆ ನಾವು ಶಾಲೆಗೆ ಹೋಗ್ತಿರೋ ದಿನಗಳೆಲ್ಲ ನೆನಪಾಯ್ತು. ಆದ್ರೆ ಈ ಸತಿ ಮಸ್ತ್ ಡ್ಯಾನ್ಸ್ ಎಲ್ಲ ಇರಲಿಲ್ಲ. ಆಯಿತು ಒಂದು 3-4 ಡ್ಯಾನ್ಸ್ ಆದ ಕೂಡಲೇ ಮುಗೀತು. ನಾವೆಲ್ಲ ಇರುವತ್ತಿಗಾರ ಸಂಜೆವರೆಗೂ ಶಾಲೆ ಮಕ್ಕಳು ಡ್ಯಾನ್ಸ್ ಇರುತ್ತೆ. ಬೆಳಿಗ್ಗೆ ಶುರುವಾದ ಮಳೆ ಒಂಚೂರು ಬಿಡಲೇ ಇಲ್ಲ ಇವತ್ತೆ. ಮಸ್ತ್ ವರ್ಷ ಆದಮೇಲೆ ನಾನು ಓದೋದು ಶಾಲೆ ಕಂಡು ಖುಷಿ ಆಯ್ತು, ಹಾಗೆ ಬೇಜಾರು ಆಯ್ತು. ನಾವು ಓದೋತಿ ಶಾಲೆಗೆ ಮಸ್ತ್ ಮಕ್ಕಳಿದ್ದೀರ, ಆದ್ರೆ ಈಗಳು ತುಂಬಾ ಕಡಿಮೆ ಇರೋ ಮಕ್ಕಳು. ಇತ್ತೀಚೆಗೆ ಗೌರ್ಮೆಂಟ್ ಶಾಲೆಗೆ ಬಪ್ಪಗೆ ಮಕ್ಕಳು ತುಂಬಾ ಕಡಿಮೆ ಆತಿದ್ರು. ಜೋರು ಮಳೆ ಬತ್ತಿದ್ರು ಪ್ರೋಗ್ರಾಮ್ ಕಾಮಕ್ಕೆ ಮಸ್ತ್ ಜನ ಕೂತ್ಕೊಂಡಿರ. ಡ್ಯಾನ್ಸ್ ಎಲ್ಲ ಮುಗೀತು, ಮನೆಗೆ ಹೋಪ ಅಂದ್ಕೊಂಡ್ರೆ ಒಂದೇ ಒಂದು ರಿಕ್ಷಾನೂ ಇಲ್ಲ. ಇದೇ ಕಣಿ ನಾವು ಓದೋದು ಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅರೆಹೊಳೆ. ಅಂತೂ ಇಂತೂ ಲಾಸ್ಟಿಗೆ ಒಂದು ರಿಕ್ಷಾ ಸಿಕ್ತು, ಮನೆಗೆ ಬಂದು. ರಾತ್ರಿ 7 ಗಂಟೆ ಹಾಗೆ ಆಂಟಿ ಮಕ್ಕಳು ಮನೆಗೆ ಬಂದರು. ಇನ್ನು ಇವ್ರು 3 ಜನರದ್ದು ಹೊಡೆದಾಟ ಶುರುವಾಯ್ತು. ಬಾಯಂಗೆಲ್ಲ ಎಂತದ ಚಿನ್ನಿ ಪೆನ್ಸಿಲ್ ಅಯ್ಯೋ ಛೀ ಅದು ಬೆಂಗಳೂರಿಗೂ ಹೋಗೂರ ಮತ್ತದು ಎಂತ ಮಾಡ್ರು ಹಂಗೆ ವಾಪಸ್ ಮಾಡಮ್ದು ಅಲ್ ಕಣ. ಸಾಕು ಹೇಳಿ ಮಮ್ಮನ್ ಹೇಳಿ. ಅಯ್ಯೋ ರಾಮ ನಿಮ್ಮ ಅಮ್ಮನ ಇದೆಯಲ್ಲ ಮಾಮ ಕುಡಿಯಲ್ಲ ಮಾಮ ಮಾಮ ಅಂದ ಬಾ ಅಂದ ಬಾ ಹೇಳ ಹೇಳಿ ಅಂದ ಸಾಕು ಸಾಕತ್ತೆ. ಯೋ ಬಿದ್ದೋತಳ ಯೋ ಬೇಡ ಇವ್ರದ್ದೆಲ್ಲ ಹಡಿ ಆಪತ್ತಿಗೆ ಚಿಕ್ಕಪ್ಪಯ್ಯ ಬಂದ್ರು ಮನೆಗೆ. ಈಗ ಯಾರೇ ಮನೆಗೆ ಬಂದ್ರು ಇವಳಿಗೋಸ್ಕರ ಚಾಕ್ಲೇಟ್ ತಗೊಬತ್ರಿ. ಇವಳಿಗೆ ಗೊತ್ತಿತ್ತು ಬಂದವರೆಲ್ಲ ಚಾಕ್ಲೇಟ್ ಕೊಡ್ತಾರಂದಳಿಕೆ. ನಾನು ಚಿಕ್ಕಪ್ಪಯ್ಯನ ವಿಡಿಯೋ ಮಾಡೋದಕ್ಕೆ ಅವ್ರು ಎಂತ ಹೇಳ್ತಾರೆ. ನಮ್ಮ ಆಂಟಿ ಗಂಡ ಚಿಕ್ಕಪ್ಪಯ್ಯ ಯಾರು ತೋರ್ಸ್ ಮಗ ಇದೆಂತ ಈ ಚಿಕ್ಕಯ್ಯಗೆ ಚಿನ್ನಿ ಬಾಯಿ ಹೈಕಂಡು ಆಮೇಲೆ ಯಾರೋ ಬಂದ್ರಕ್ಕಂತ ಬೇಡ ಬೇಡ
ನೀವು ಕಾದಿನ ಸಾಹಸ ಬೇಡ ಅಂತ ಪಪ್ಪಿ ಕೊಡ ಕೇಕ್ ತಗೋಬತ್ತಿ ಪಪ್ಪಿ ಕೊಡ ಹಾಂ ಬೇಗ ಬೇಗ. ಇವತ್ತಿನ ವಿಡಿಯೋ ಇಷ್ಟೇ. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.